ನಮಸ್ಕಾರ ಬಂಧುಗಳೇ, ನಮ್ಮ ಗವರ್ಮೆಂಟ್ ಐಟಿ ಕಾಲೇಜು ಬೈಂದೂರಿನ ವಿದ್ಯಾರ್ಥಿಗಳು ಇಂಜಿನ್ ರಿಕ್ಷಾವನ್ನ ಎಲೆಕ್ಟ್ರಿಕಲ್ ರಿಕ್ಷಾವನ್ನಾಗಿ ಕನ್ವರ್ಟ್ ಮಾಡಿ ಸಕ್ಸಸ್ ಆದ ವಿಡಿಯೋದ ಪಾರ್ಟ್ 2ಗೆ ಸ್ವಾಗತ. ಇದರದ್ದು ಹಳೆ ಇಂಜಿನ್ ಕಳ್ಸಿ ಅದೇ ರಿಕ್ಷಾಗೆ ಇದ್ದ ಟ್ರಾನ್ಸ್ಮಿಷನ್ ಅದನ್ನ ಯೂಸ್ ಮಾಡಿದ್ವಿ ನಾವು ಈ ಮೋಟ್ರಿಗೆ. ರೆಡಿ ಮಾಡ್ಲಿಕ್ಕೆ ಸುಮಾರು ಟೈಮ್ ಹಿಡಿತು. ರೆಡಿ ಆದ್ರೂ ಸುಮಾರು ಸತಿ ನಮಗೆ ಫಾಲ್ಟ್ ಬಂದಿತ್ತು. ಗೇರ್ ಕಟ್ ಆಗಿರ್ಬೋದು ಅಥವಾ ಇದ್ರೊಳಗಿರ್ತಂತ ಬೇರಿಂಗ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿತ್ತು. ನಮಗೆ 3-4 ಸತಿ ಇದರಿಂದ ಫೇಲ್ ಆಗಿತ್ತು, ಮತ್ತೆ ಪ್ರಾಬ್ಲಮ್ ಕೂಡ ಆಗಿತ್ತು. ಅದನ್ನೆಲ್ಲ ಫೇಸ್ ಮಾಡಿ ಈಗ ಈ ರನ್ ಆಗೋ ತರ ಒಂದು ಸಕ್ಸಸ್ ಸಿಕ್ಕಿದೆ. ಇವರಿಗೆ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ಸೊ ಅದಕ್ಕೊಂದು ಅವ್ರು ತೋರಿಸಿದ ಇಂಟ್ರೆಸ್ಟ್ ಇವತ್ತಿಗೆ ನಾನು ಮರೆಯೋದಿಲ್ಲ. ಸೊ ಅವರಿಗೆ ಈ ಒಂದು ಗಾಡಿ ಸಿಗಬೇಕಾದ್ರೆ ಅವ್ರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸೊ 3-4 ಕಡೆ ಕೇಳಿದ್ದಾರೆ, ಗಾಡಿ ಕೊಟ್ಟಿಲ್ಲ. ಈ ಪ್ರಾಜೆಕ್ಟ್ ನಾನು ಶ್ರಮಿಸೋದಕ್ಕೆ ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಪುಸ್ತಕದಲ್ಲಿದ್ದದನ್ನ ಓದಿ ಎಕ್ಸಾಮ್ ಬರೆದು 90% ತಗೊಂಡ್ರೆ ಏನು ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ ನಾಲೆಡ್ಜ್ ಇದ್ರೆ ಇಂತಹ ಹೊಸ ಆವಿಷ್ಕಾರವನ್ನ ಮಾಡಬಹುದು. ಮುಂದೆ ಈ ನಾಲೆಡ್ಜ್ ಇಂದಾನೇ ಬದುಕನ್ನ ಕಟ್ಟಿಕೊಳ್ಬಹುದು ಎಂಬುದನ್ನ ಈ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ನಿಂತು ಸದಾ ಬೆನ್ನು ತಟ್ಟಿ ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣವಾದ ಆ ಗುರುವೃಂದಕ್ಕೂ ದೊಡ್ಡ ಸಲ್ಯೂಟ್. ನಮ್ಮ ಬೈಂದೂರಿನ ಐಟಿ ಕಾಲೇಜಿನ ಮಕ್ಕಳ ಈ ಪ್ರಯತ್ನ ಖಂಡಿತ ಮೆಚ್ಚುಗೆಗೆ ಅರ್ಹವಾದದ್ದು. ಇವರ ಈ ಪರಿಶ್ರಮವನ್ನ 4 ಜನ ಇತರರು ಗುರುತಿಸಿ ಆ ಎಲ್ಲ ಮಕ್ಕಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ಲಿ ಅನ್ನೋದು ನಮ್ಮ ಹಾರೈಕೆ. ನಮ್ಮೂರಿನ ಮಕ್ಕಳ ಈ ಪ್ರಯತ್ನಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಈ ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಲಿ ಎಂದು ಹಾರೈಸ್ತಾ ಈ ವಿಡಿಯೋನ ಅತಿ ಹೆಚ್ಚು ಮಟ್ಟದಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.